ಶುಭವಾಗಲಿ. ನಾನು ನಿಮ್ಮ ನೈದಿನ ಡೈಲಿ ಬೈಟ್ ಚಾನಲಿಗೆ ಸ್ವಾಗತವಾಗಿದ್ದೇನೆ. ಈ ದಿನ ದೇವರು ನಮಗೆ ಯಾವ ಒಂದು ವಾಕ್ಯವನ್ನು ಇಟ್ಟಿದ್ದಾರೆ ಅಂತ ನೀವು ಉತ್ಸಾಹದಿಂದ ಕಾಯ್ತಾ ಇರ್ಬೋದು. ಬನ್ನಿ ನೋಡೋಣ. ಯೋಹಾನ 3ನೇ ಅಧ್ಯಾಯ 12ನೇ ವಾಕ್ಯ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿರಿ? ಈ ಒಂದು ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಇಹಲೋಕದ ಆಶೆ ಅಂತ ಏನು ಹೇಳ್ತಾರೆ, ಅದೇ ಭೂಲೋಕದ ಕ್ರಿಯೆಗಳು. ಏನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಧೂಮಪಾನ ಮಾಡೋದಾಗಿರ್ಬೋದು, ಮದ್ಯಪಾನ ಮಾಡೋದಾಗಿರ್ಬೋದು, ಮತ್ತು ಡ್ರಗ್ಸ್ ಕನ್ಸ್ಯೂಮ್ ಮಾಡೋದಾಗಿರ್ಬೋದು, ಇಂಥ ಒಂದು ಕ್ರಿಯೆಗಳು ಇದು ಹೆಚ್ಚಾಗಿ ಯವನಸ್ಥರಿಗೆ ಸ್ವಲ್ಪ ಜಾಸ್ತಿ ಯವನಸ್ಥರಲ್ಲಿ ಕಂಡುಬರುತ್ತೆ. ಹಾಗಾದರೆ ಸ್ವಾಮಿ ಈ ಒಂದು ವಾಕ್ಯದಲ್ಲಿ ಏನಂತ ಹೇಳಿದೆ, ಫಸ್ಟ್ ಏನಂತ ಹೇಳಿದಾಗ ಅಂತಂದರೆ, ನಾನು ಭೂಲೋಕದ ಕುರಿತು ಆ ಒಂದು ಕ್ರಿಯೆಗಳ ಕುರಿತು ನಿಮಗೆ ಹೇಳಿದಾಗ ಅಂತಂದರೆ, ಸ್ವಾಮಿ ನಿಮಗೆ ತಿಳಿಸ್ಕೊಡ್ತಾರೆ ಹೇಗೆ ಅಂತಂದರೆ, ಅಂದರೆ ನೀವು ಒಂದು ಭೂಲೋಕದ ಕ್ರಿಯೆಗಳನ್ನು ಮಾಡುವಾಗ ನಿಮ್ಮಲ್ಲಿ ಪವಿತ್ರಾತ್ಮದಲ್ಲಿ ನೀವು ತುಂಬಲ್ಪಡಲಿಲ್ಲ ಅಂತಂದ್ರೆ ದೇವರು ನಿಮಗೆ ತಿಳಿಸೋದಕ್ಕೆ ಅಂದರೆ ನಿಮಗೆ ಗೊತ್ತು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ, ಆಯಿತಾ. ಹೇಗೆ ನಾವು ನಮ್ಮಲ್ಲಿ ಪವಿತ್ರಾತ್ಮ ಇಲ್ಲ ಅಂತಂದ್ರೆ ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈಗ ಒಂದು ಧೂಮಪಾನ ಮಾಡೋರಿಗೆ ಆ ಒಂದು ಪ್ಯಾಕ್ ಮೇಲೆ ಚಿತ್ರದ ಸಮೇತ ಇರುತ್ತೆ. ಅದು ಏನಂತ ಇರುತ್ತೆ, ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಇರುತ್ತೆ. ಮದ್ಯಪಾನ ಮಾಡೋರಿಗೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ಇರುತ್ತೆ. ಇದು ಮತ್ತು ಅವರಿಗೂ ಕೂಡ ಗೊತ್ತಿರುತ್ತೆ ಇದು ಮಾಡೋದು ತಪ್ಪು ಅಂತ ಮನಸ್ಸಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಸೈತಾನ ಮನಸ್ಸಲ್ಲಿ ಅಂದರೆ ಅವರಲ್ಲಿರುವಂಥ ಒಂದು ಇವಿಲ್ ಸ್ಪಿರಿಟ್ ಅಂತ ಹೇಳ್ತೀವಿ, ಸೈತಾನ ಒಂದು ದುರಾತ್ಮ ಶಕ್ತಿ ಅವರಿಗೆ ಆ ಒಂದು ಕ್ರಿಯೆಯನ್ನು ಮಾಡಿಸುತ್ತೆ. ಯಾಕಂದರೆ ಸೈತಾನಿಗೆ ಆತನ ಒಂದು ಕೆಲಸ ಏನು ಅಂತಂದರೆ, ದೇವರೊಂದಿಗೆ ಇರುವಂಥ ಒಂದು ಐಕ್ಯತೆಯನ್ನು ಮುರಿದಾಕೋದು, ಅದನ್ನ ನಾಶ ಮಾಡೋದು ಅವನ ಒಂದು ಕ್ರಿಯೆ ಆಗಿರುತ್ತೆ. ಅದಕ್ಕೋಸ್ಕರ ಸೈತಾನ ಈ ಕೆಲಸಗಳನ್ನು ಮಾಡ್ತಾನೆ, ಆಯಿತಾ. ಮತ್ತು ಇದು ಜಾಸ್ತಿ ಕಂಡುಬರೋದು ನಾನು ಹೇಳಿದೆ ಯವನಸ್ಥರಲ್ಲಿ ಜಾಸ್ತಿ ಕಂಡುಬರುತ್ತೆ. ಯವನಸ್ಥರನ್ನು ಆತನ ಬಲೆಗೆ ಆತನು ಬೆಳೆಸ್ಕೊಳ್ತಾನೆ. ಮತ್ತು ಅಂದರೆ ಈ ಥರ ಕೆಲಸ ಮಾಡಿದಾಗ ನಾವು ಪರಲೋಕದ ಒಂದು ಕ್ರಿಯೆ ಏನು ಹೇಳಿದೆ ನಾನು, ವಾಕ್ಯದಲ್ಲಿರುವಂಥ ಒಂದು ಸುವಾರ್ತೆ ನಮ್ಮೊಳಗೆ ಹೋದಾಗ ವಾಕ್ಯದ ಬೀಜ ನಮ್ಮಲ್ಲಿ ಬೆತ್ತಾಗೆ. ವಾಕ್ಯ ಹೇಳಬೇಕಾಗ ನೀವು ಏನನ್ನ ಬೆತ್ತಿದ್ದೀರೋ ಅದನ್ನೇ ನೀವು ಕೊಯ್ತೀರಾ ಅಂತ ವಾಕ್ಯ ಹೇಳ್ತದೆ, ಆಯಿತಾ. ನಾವು ದೇವರ ವಾಕ್ಯದ ಬೀಜವನ್ನು ನಾವು ಬೆತ್ತಾಗ ದೇವರ ಸುವಾರ್ತೆ ನಮ್ಮಲ್ಲಿರುತ್ತೆ. ಆವಾಗ ದೇವರು ನಮ್ಮಲ್ಲಿದ್ದಾಗೆ. ವಾಕ್ಯ ಹೇಳಬೇಕಾಗ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿದ್ದ. ದೇವರು ಹೇಳುತ್ತೆ, ಅಂದರೆ ದೇವರ ವಾಕ್ಯ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಯಿತಾ. ದೇವರ ವಾಕ್ಯ ನಮ್ಮೊಳಗೆ ಹೋದಾಗ ದೇವರ ಒಂದು ಪವಿತ್ರಾತ್ಮರು ನಮ್ಮಲ್ಲಿ ಜೀವಿಸ್ತಾರೆ. ದೇವರ ಒಂದು ಪವಿತ್ರಾತ್ಮರು ನಮ್ಮಲ್ಲಿ ಜೀವಿಸಿದಾಗ ಆ ಒಂದು ದುಷ್ಟಶಕ್ತಿಯ ಒಂದು ದುರಾತ್ಮಶಕ್ತಿಗಳ ಒಂದು ಏನಿರುತ್ತೆ ಒಂದು ಕ್ರಿಯೆಗಳು, ಆ ಒಂದು ಕ್ರಿಯೆಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಒಂದು ಪವಿತ್ರಾತ್ಮ ನಮ್ಮೊಳಗೆ ಹೋದಾಗ ದುರಾತ್ಮ ಶಕ್ತಿಗಳ ಕ್ರಿಯೆಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಮಧ್ಯದಲ್ಲಿ ಮಿಸ್ಟೇಕ್ ಆಯಿತು. ಈಗ ಪವಿತ್ರಾತ್ಮ ನಮ್ಮಲ್ಲಿ ಒಳಗಡೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು, ನಾವು ಇರುವಂಥ ಒಂದು ಕೆಟ್ಟ ದುರಾತ್ಮ ಶಕ್ತಿಗಳಿಂದ ಬಿಡುಗಡೆಯನ್ನು ಹೊಂದ್ಕೊಳ್ಬೇಕು. ದುರಾತ್ಮಗಳ ಒಂದು ದುರಾತ್ಮಗಳಿಂದ ಬಿಡುಗಡೆ ಹೊಂದಿ ಪವಿತ್ರಾತ್ಮನಲ್ಲಿ ಜೀವಿಸಿ ಪವಿತ್ರಾತ್ಮವನ್ನು ನಮ್ಮೊಳಗೆ ನಾವು ಒಂದು ಆತ್ಮವನ್ನು ನಾವು ಹೊಂದಿಕೊಂಡು ನಾವು ಜೀವಿಸಿ ಆತ್ಮದೊಂದಿಗೆ ನಾವು ಜೀವಿಸಬೇಕು. ಆವಾಗ ಅದರಂಥ ಜೀವಿತ ಅದರಲ್ಲಿರುವಂಥ ಒಂದು ಆನಂದ ನಿಮಗೆ ಎಲ್ಲೂ ಸಿಗೋದಿಲ್ಲ. ಈಗ ನಾವು ದೇವರ ಹತ್ರ ನಮ್ಮ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಇಹಲೋಕ ಪರಲೋಕದ ಅರಸನೇ ಸ್ತೋತ್ರಪ್ಪ. ಇಹಲೋಕ ಮತ್ತು ಪರಲೋಕವನ್ನು ಸೃಷ್ಟಿ ಮಾಡಿದ ಸ್ತೋತ್ರ. ಹೌದಪ್ಪ ತಂದೆ ಯೇಸುವೆ, ಈ ಒಂದು ದಿನ ನಿಮ್ಮ ವಾಕ್ಯದಲ್ಲಿ ಹೇಳಬೇಕಾಗ ತಂದೆ ಯೇಸುವೆ, ಈ ಒಂದು ವಾಕ್ಯ ಹೇಳಬೇಕಾಗ
ತಂದೆ ನೀವು ನನಗೆ ತಿಳಿಸ್ಕೊಟ್ಟಿರಬೇಕಾದ ತಂದೆ ಯೇಸುವೆ, ಈ ಒಂದು ಇಹಲೋಕದ ಕ್ರಿಯೆಗಳನ್ನು ನಾನು ನಿಮಗೆ ಹೇಳಿದವರು ಕೂಡ ಅದು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಪರಲೋಕದ ಒಂದು ಸಂಗತಿ ಅಂತ ನೀವು ನನಗೆ ಹೇಳ್ಕೊಟ್ಟಿದ್ದೀರ ತಂದೆ ಯೇಸುವೆ ನಿಮ್ಮ ಪವಿತ್ರಾತ್ಮ ಮೂಲಕ. ಅದನ್ನ ನೀವು ಹೇಗೆ ಅಂದರೆ ನೀವು ಅಂದರೆ ನಿಮ್ಮಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಿಮ್ಮ ನೀವು ಹೇಳಿದ್ದೀರ, ನನಗೆ ತಿಳಿಸ್ಕೊಟ್ಟಿದ್ದೀರ ತಂದೆ ಯೇಸುವೆ. ಅಪ್ಪ ಹೌದಪ್ಪ ತಂದೆ ಯೇಸುವೆ, ಈಗಿನ ಒಂದು ಜನ್ರೇಷನಲ್ಲಿ ನೋಡಿದಾಗ ತಂದೆ ಯೇಸುವೆ ಎಷ್ಟೋ ಜನ ಯವನಸ್ಥರು ಸೈತಾನನ ಬಲೆಗೆ ಬಿದ್ದು ನಿಮ್ಮ ವಾಕ್ಯಕ್ಕೆ ವಿರುದ್ಧವಾದ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಅವೆಲ್ಲ ಬಿಡುಗಡೆಯನ್ನು ಕೊಟ್ಟು ನೀವು ಆಶೀರ್ವದಿಸಿರಿ. ಮತ್ತು ಪ್ರತಿಯೊಬ್ಬ ಭಾಗನ ಮುಟ್ಟಿ ಆಶೀರ್ವದಿಸಿರಿ. ದೀರ್ಘಾಯುಷ್ಯವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿರಿ. ಅವರಲ್ಲಿರುವಂಥ ದುರಾತ್ಮ ಶಕ್ತಿಗಳನ್ನೆಲ್ಲ ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ತೆಗೆದುಹಾಕ್ತಾ ಇದ್ದೀನಿ. ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಆಫ್ ನಜರೇತ್. ಹಲ್ಲೆಲೂಯಾ. ಮುಟ್ಟಿ ಆಶೀರ್ವದಿಸಿರಿ. ಅವರೆಲ್ಲ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿರಿ. ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ. ಈ ಪ್ರಾರ್ಥನೆಯನ್ನು ಕೇಳಿ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಆಮೇನ್. ನಾವೆಲ್ಲರೂ ಕರ್ತನು ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣವಾ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕಾದ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೆಳಗಿನಿಂದ ಏಕೆಂದರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ನೀವು ಇಷ್ಟೊತ್ತರೆಗೂ ನನ್ನೊಂದಿಗೆ ಇದ್ದು ನಾನು ಕಲಿತ ಒಂದು ದೇವರು ನನಗೆ ತಿಳಿಸಿಕೊಟ್ಟ ಒಂದು ಸ್ವಾಗತಿಯನ್ನು ನೀವು ಕೇಳಿದರೆ ನಾನು ನಿಮಗೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ಒಂದು ಚಾನಲ್ಗೋಸ್ಕರ ದಯವಿಟ್ಟು ಪ್ರಾರ್ಥನೆ ಮಾಡಿ. ನೀವು ಇನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಮತ್ತು ನಾನು ದಿನ ಹಾಕುವಂಥ ಒಂದು ಸ್ವಾಗತಿಯನ್ನು ಒಂದು ವಿಡಿಯೋನ ದಯವಿಟ್ಟು ನೋಡಿ. ನಾನು ಹಾಕುವಂಥ ಒಂದು ವಿಡಿಯೋ ಎಲ್ಲ 10 ನಿಮಿಷದ ಒಳಗಡೆ ಆಗುತ್ತೆ ಮತ್ತು 5 ನಿಮಿಷದ ಮೇಲೆ ಆಗುತ್ತೆ. ದಯವಿಟ್ಟು ದೇವರಿಗೋಸ್ಕರ ಸಮಯವನ್ನು ಕೊಡಿ. 3 ಗಂಟೆಗಳ ಕಾಲ ಅಥವಾ 4 ಗಂಟೆಗಳ ಕಾಲ ಸಿನಿಮಾವನ್ನು ನೋಡಿ ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ನೀವು ದೇವರ ವಾಕ್ಯವನ್ನು ಅಟ್ಲೀಸ್ಟ್ ಒಂದೊಂದು 2 ವಿಡಿಯೋಗಳನ್ನು ನೋಡಿ ನೀವು ದೇವರೊಂದಿಗೆ ಐಕ್ಯತೆಯನ್ನು ಬೆಳೆಸ್ಕೊಳ್ಳಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮಗೆ ನನ್ನಲ್ಲಿ ಏನಾದರೂ ತಪ್ಪು ಕಂಡು ಬಂದಿದ್ದರೆ ಆ ತಪ್ಪನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ. ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲರನ್ನೂ ದೇವರು ನಿಮ್ಮನ್ನು ಎಲ್ಲ ಆಶೀರ್ವದಿಸಲಿ. ಆಲ್ ದ ಬೆಸ್ಟ್.